ಹಲೋ ಫ್ರೆಂಡ್ಸ್, ನಾನು ನಿಮ್ಮ ನವ್ಯ ಲಂಡನಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ಲಂಡನ್ನಲ್ಲಿರೋ ಟೆಸ್ಕೋ ಸೂಪರ್ ಮಾರ್ಕೆಟ್ ಹೇಗಿದೆ ಅಂತ ನೋಡೋಣ ಬನ್ನಿ. ಇಲ್ಲಿ ಏನು ಕಾಣಿಸ್ತಿದೆ ನಿಮಗೆ, ಹಸಿರು ಸೊಪ್ಪು ತರಕಾರಿಗಳೆಲ್ಲ ತುಂಬ ಫ್ರೆಶ್ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿ ಮಣ್ಣು ಕೂಡ ಇರೋದಿಲ್ಲ, ವಾಶ್ ಮಾಡೋಕ್ಕೂ ಕೂಡ ತುಂಬಾ ಈಸಿ ಆಗುತ್ತೆ. ಹಾಗೆ ಇಲ್ಲಿ ನೀವು ಬೇರೆ ಬೇರೆ ತರಕಾರಿಗಳನ್ನ ನೋಡಬಹುದು. ಎಲ್ಲ ಕ್ಲೀನಾಗಿ ಕಟ್ ಮಾಡಿ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ. ಬೆಳಗ್ಗೆ ಎದ್ದು ಬೇಗ ಆಫೀಸ್ಗೆ ಹೋಗಬೇಕು ಅನ್ನೋರು ಕೂಡ ಈ ರೀತಿ ಕಟ್ ಮಾಡಿರೋ ವೆಜಿಟೇಬಲ್ಸ್ಗಳನ್ನ ತಗೊಂಡು ಹೋಗ್ತಾರೆ. ಹಾಗೆ ಇಲ್ಲಿ ನೀವು ಕೆಂಪು ಮೂಲಂಗಿನ ನೋಡಬಹುದು. ನಾವು ಇಂಡಿಯಾದಲ್ಲಿ ಬಿಳಿ ಮೂಲಂಗಿ ನೋಡಿದೀವಿ ಅಲ್ವಾ, ಅದೇ ರೀತಿ ಇದರದ್ದು ಸಾಂಬಾರು ಕೂಡ ನಾನು ಮಾಡಿದ್ದೆ. ಯಾವುದೇ ರೀತಿ ಸ್ಮೆಲ್ಲು ಖಾರ ಇರೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೀವು ಬೇರೆ ಬೇರೆ ತರಕಾರಿಗಳನ್ನು ನೋಡ್ತಾ ಹೋದರೆ ಎಲ್ಲದನ್ನು ಎಷ್ಟು ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ಅಂದರೆ ಅದರಲ್ಲಿ ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ, ಎಷ್ಟು ದಿನದೊಳಗಡೆ ಯೂಸ್ ಮಾಡಬೇಕು ಅಂತ ಹೇಳಿ. ಹಾಗೆ ಇಲ್ಲಿ ನಾವು ಫ್ರೂಟ್ಸನ್ನು ಕೂಡ ನೋಡಬಹುದು. ವೆರೈಟಿ ಫ್ರೂಟ್ಸ್ಗಳಿದೆ, ಎಲ್ಲ ನೀಟಾಗಿ ಪ್ಯಾಕ್ ಮಾಡಿ ಹಿಂದ್ಗಡೆ ಬಾರ್ಕೋಡ್ ಕೂಡ ಮೆನ್ಷನ್ ಮಾಡಿರ್ತಾರೆ. ಇದನ್ನು ತೋರಿಸ್ಬಿಟ್ಟು ನಾವು ಅಲ್ಲಿ ಬಿಲ್ ಕೂಡ ಮಾಡೋಕ್ಕೆ ಈಸಿ ಆಗುತ್ತೆ. ಇನ್ನು ಫ್ರೋಝನ್ ಸೆಕ್ಷನ್ಗೆ ಬಂದಾಗ ಇಲ್ಲಿ ಬಟಾಣಿ, ಕಾರ್ನು, ಹಾಗೆ ಸಮೋಸ, ಫ್ರೆಂಚ್ ಫ್ರೈಸ್ ಈ ಥರ ಎಲ್ಲದನ್ನು ಕೂಡ ನೀಟಾಗಿ ಫ್ರೋಝನ್ ಸೆಕ್ಷನಲ್ಲಿ ಜೋಡಿಸಿಟ್ಟಿರ್ತಾರೆ. ನೆಕ್ಸ್ಟು ಹಾಲಿನ ಸೆಕ್ಷನ್ಗೆ ಹೋದರೆ ಇಲ್ಲಿ ಹಾಲುಗಳನ್ನು ಕ್ಯಾನಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಇಲ್ಲಿ ಅರ್ಧ ಲೀಟ್ರು, 1 ಲೀಟ್ರು, 2 ಲೀಟ್ರು ಈ ಥರ ಎಲ್ಲ ಕ್ಯಾನಲ್ಲಿ ಸಿಗುತ್ತೆ. ಹಾಗೆ ಇಲ್ಲಿ ಕೆನೆ ಇರುವಂಥದ್ದು, ಕೆನೆ ಇಲ್ಲದೆ ಇರುವಂತಹದ್ದು, ಹಾಗೆ ಆರ್ಗ್ಯಾನಿಕ್ ಕೂಡ ಹಾಲು ಸಿಗುತ್ತೆ. ಹಾಗೆ ನಾವು ಇಂಡಿಯಾದಲ್ಲಿ ಮಾವಿನಕಾಯಿ, ನೆಲ್ಲಿಕಾಯಿನೆಲ್ಲ ಉಪ್ಪಿನ ನೀರಲ್ಲಿ ನೆನೆಸಿಟ್ಟು ತಿಂತೀವಲ್ವ, ಅದೇ ರೀತಿ ಇವರು ಕೆಲವೊಂದು ಬೀಜಗಳನ್ನ ಹಾಗೆ ತರಕಾರಿಗಳನ್ನೆಲ್ಲ ಉಪ್ಪಿನ ನೀರಲ್ಲಿ ನೆನೆಸಿಟ್ಟು ತಿಂತಾರೆ. ನೆಕ್ಸ್ಟ್ ನಾವು ಇಂಡಿಯನ್ ಸ್ನ್ಯಾಕ್ಸ್ ಇದ್ದಲ್ಲಿ ಹೋಗೋಣ. ನಾವು ಇಂಡಿಯನ್ಸು ಈ ಸ್ನ್ಯಾಕ್ಸನ್ನು ಮಾತ್ರ ಬಿಡೋದಿಲ್ಲ. ಇದೆಲ್ಲ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಏನು ಹೇಳೋದಿಲ್ಲ. ಹಾಗೆ ಹೀಗೆ ಟೀ ಟೈಮಲ್ಲಿ ಬೇಕಾಗುತ್ತಲ್ವ, ಸೊ ಇಂಡಿಯನ್ ಸ್ನ್ಯಾಕ್ಸ್ ಎಲ್ಲಿ ಸಿಗುತ್ತೆ ಹುಡ್ಕೊಂಡು ಹೋಗಿ ಈ ಥರ ಒಂದೊಂದು ಪ್ಯಾಕೆಟ್ಸ್ನ ತೊಗೊಂಡೋಗಿ ಇಟ್ಕೊತೀವಿ. ಹಾಗೆ ಇವ್ರ ಶಾಪಲ್ಲಿ ಇವರೇ ಫ್ರೆಶ್ ಆಗಿ ಬೇಕ್ ಮಾಡಿರುವಂತಹ ಬ್ರೆಡ್ಡು, ಬನ್ಸು, ಡೋನಟ್ ಕೂಡ ಸಿಗುತ್ತೆ. ತುಂಬ ಫ್ರೆಶ್ ಆಗಿರುತ್ತೆ, ಹಾಗೆ ನೀಟಾಗಿ ಪ್ಯಾಕಿಂಗ್ ಮಾಡಿರ್ತಾರೆ. ಹಾಗೆ ಇಲ್ಲಿ ನೀವು ಕಿಚನ್ ಐಟಮ್ಸ್ ಕೂಡ ನೋಡಬಹುದು. ತುಂಬ ಏನು ಆಪ್ಷನ್ ಇಲ್ಲದೆ ಇದ್ರೂ ಎಮರ್ಜೆನ್ಸಿಗೆ ಬೇಕಾಗುವಂಥದ್ದು ಸಿಗುತ್ತೆ. ಹಾಗೆ ಇಲ್ಲಿ ಚಿಕ್ಕ ಮಕ್ಕಳ ಬಟ್ಟೆ ಕೂಡ ಒಂದು ಸೆಕ್ಷನಲ್ಲಿ ನೋಡಬಹುದು ನೀವು. ಹೀಗೆ ಇವತ್ತು ಶಾಪಿಂಗ್ ಮುಗಿಸಿ ಇಲ್ಲಿ ನಾವೇ ಬಿಲ್ ಪೇಮೆಂಟ್ ಮಾಡುವಂಥ ಕೌಂಟರ್ಗೆ ಹೋಗಿ ಬಿಲ್ಲನ್ನು ಪೇ ಮಾಡಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಹೀಗೆ ಇನ್ನೂ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.